ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ. ನಾನಿವತ್ತು ಬೇರಿಯಾದಲ್ಲಿರೋ ಬೇರಿಯಾದಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಚಿಕ್ಕಮ್ಮಂದಿರೆಲ್ಲ ಅವ್ರ ಮನೆ ದೇವರು ಅಂತೇಳಿ ಹಬ್ಬ ಮಾಡಿದ್ರು. ಹೋಗ್ತಾ ಮೋನಿಶ್ ಮತ್ತೆ ತರುಣ್ ಇಬ್ರು ಮನೇಲಿದ್ರು ಅಂತೇಳಿ ಅವ್ರನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ದಾರಿನಲ್ಲಿ ಒಳ್ಳೆ ಫ್ರೆಶ್ ಆಗಿರೋ ಅಂತ ನೇರಳೆ ಹಣ್ಣು ಬಂದಿತ್ತು. ಅದನ್ನ ತಗೊಂಡೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು. ಮತ್ತೆ ಮೋನಿಶ್ ಮತ್ತೆ ತರುಣ್ ಆಗ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ ಒಂದ್ ಸ್ವಲ್ಪ ದೂರ ಹೋದ ತಕ್ಷಣ. ಕಡೆಗೆ ನಾವಿವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಅದು ಊಟದ ವ್ಯವಸ್ಥೆ ಬೇರೆ ಕಡೆ ಇತ್ತು. ಫೋನ್ ಮಾಡಿ ಕೇಳಿದೆ, ಅದಕ್ಕೆ ಈ ಕಡೆ ಬಾ ಅಂತ ಹೇಳಿದ್ರು ಅಂತ ಅಲ್ಲಿ ಹೋಗಿ ಅಕ್ಕ ತಂಗಿನೆಲ್ಲ ಮಾತಾಡಿಸ್ಕೊಂಡು ನಾನು ವೆಜ್ ಊಟ ಮಾಡೋದು. ವೆಜ್ ಊಟ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದೀವಿ. ಹೋಗ್ತಾ ದಾರಿಲಿ ನಮ್ಮ ಮನೆಯವರು ದಕ್ಷತನ್ಗೆ ಇಷ್ಟ ಅಂತ ಹೇಳಿ ಹಳಸಿನ ಹಣ್ಣನ್ನ ತಗೊಳ್ಳೋಣ ಅಂತ ನಿಲ್ಸಿದ್ದಾರೆ. ಹಳಸಿನ ಹಣ್ಣು, ಸೌತೆಕಾಯಿ, ಕಡಲೆಕಾಯಿ ತಗೊಂಡ್ ಬರ್ತಾ ಬೆಳಗೊಳದ ಮೇಲೆ ಬಂದ್ವಿ. ಸ್ವಲ್ಪ ಏನೋ ಕೆಲಸ ಇತ್ತು ಅಂತ ನಮ್ಮ ಮನೆಯವ್ರಿಗೆ ಗೊತ್ತಿರೋರ್ದೊಂದು ಜಮೀನ್ ಕಡೆ ಈಚಲ ಹಣ್ಣು ತಗೊಂಡ್ ಬಂದು ಕೊಟ್ಟಿದ್ದಾರೆ ನನ್ಗೆ ಇಷ್ಟ ಅಂತ. ಥ್ಯಾಂಕ್ ಯು, ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್.